ನಮಸ್ಕಾರ ಎಲ್ಲರಿಗೂ. ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಒಂದು ಎಪಿಸೋಡಲ್ಲಿ ನಿಮಗೆ ಒಂದು 2 ಇಯರ್ಫೋನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇದ್ರೆ ಒಂದು ಒನ್ ಮೋರ್ ಬ್ರ್ಯಾಂಡ್ನ ಒಂದು ಬ್ಲೂಟೂತ್ ಹೆಡ್ಸೆಟ್, ಇನ್ನೊಂದು ವೈರ್ ಇಯರ್ಫೋನ್. ನಿಮಗೆ ಒಂದು 2 ಇಯರ್ಫೋನ್ನ ನಿಮಗೆ ಒಂದು ವಿಡಿಯೋದಲ್ಲಿ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದರೊಂದು ಬೆಲೆ ಏನು ಮತ್ತು ಇದರೊಂದು ಫೀಚರ್ ಏನು, ಇದರ ಒಂದು ಸೌಂಡ್ ಕ್ವಾಲಿಟಿ ಹೇಗಿದೆ ಎಲ್ಲ ನಿಮಗೆ ಒಂದು ಸಂಪೂರ್ಣವಾಗಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮೊದಲು ನೀವೇನಾದರೂ ಇದರ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಸ್ನೇಹಿತರೆ, ಒನ್ ಮೋರ್ ಬ್ರ್ಯಾಂಡ್ ಒಂದು ಬ್ಲೂಟೂತ್ ಸ್ಪೋರ್ಟ್ಸ್ ಇಯರ್ಫೋನ್ ಅಂತ ಹೇಳ್ಬೋದು. ಇವನ್ ವಾಟರ್ ಪ್ರೂಫ್ ಇಯರ್ಫೋನ್ ಅಂತಲೂ ಕೂಡ ಇದನ್ನು ಹೇಳ್ಬೋದು. ಕಳೆದ ಒಂದು 3-4 ದಿನಗಳಿಂದ ನಾನು ಒಂದು ಇಯರ್ಫೋನನ್ನು ಯೂಸ್ ಮಾಡ್ತಾ ಇದ್ದೀನಿ. ಒಂದು ಗೇಮನ್ನು ಆಡಲಿಕ್ಕೆ, ಆಮೇಲೆ ಒಂದು ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಒಂದು ಬೆಸ್ಟ್ ಬ್ಲೂಟೂತ್ ಹೆಡ್ಸೆಟ್ ಅಂತ ಹೇಳ್ಬೋದು. ಸೊ ಒಂದು ಬಾಕ್ಸ್ನಲ್ಲಿ ನಿಮಗೊಂದು ಇಯರ್ಫೋನ್ನ ಕೊಟ್ಟಿದ್ದಾರೆ. ಅದರ ನಂತರ ಒಂದು ಚಾರ್ಜ್ ಮಾಡೋಕ್ಕೆ USB ಕೇಬಲ್ ಮತ್ತು ಒಂದು ಸ್ಟೀಕರ್ ಸಹಿತ ಕೊಟ್ಟಿದ್ದಾರೆ. ಒನ್ ಮೋರ್ ಅಂತ ಒಂದು ಸ್ಟೀಕರ್ ಕೊಟ್ಟಿದ್ದಾರೆ. ಸೊ ನಿಮ್ಮೊಂದು ಲ್ಯಾಪ್ಟಾಪ್ಗೆ ಅಥವಾ ಒಂದು ಸಿಸ್ಟಮ್ಗೆ ಅದನ್ನು ಅಂಟಿಸ್ಕೋಬೋದು. ಸೊ ಈ ಒಂದು ಇಯರ್ಫೋನ್ ಒಂದು ಬಿಲ್ಡ್ ಕ್ವಾಲಿಟಿ ಮತ್ತು ಇದರ ಒಂದು ಸೌಂಡ್ ಕ್ವಾಲಿಟಿ ನೋಡೋದ್ರೆ ಒಂದು ಸೂಪರ್ ಆಗಿದೆ ಅಂತ ಹೇಳ್ಬೋದು. ಈ ಒಂದು ರೈಟ್ ಮತ್ತು ಲೆಫ್ಟ್ ಡ್ರೈವರನ್ನು ನಿಮ್ಮ ಒಂದು ಕಿವಿಲಿ ಹಾಕೊಂಡ್ರೆ ಯಾವುದೇ ಕಾರಣಕ್ಕೂ ಕೆಳಗಡೆ ಬೀಳಲ್ಲ. ಯಾಕಂದರೆ ಇದೊಂದು ಸ್ಪೋರ್ಟ್ಸ್ ಇಯರ್ಫೋನ್ ಆಗಿರೋದ್ರಿಂದ ನೀವು ರನ್ ಮಾಡುವಾಗ, ಆಮೇಲೆ ಒಂದು ಸೈಕ್ಲಿಂಗ್ ಮಾಡುವಾಗ, ಜಿಮ್ ಮಾಡುವಾಗ, ಏನಾದರೂ ಕೆಲಸ ಮಾಡುವಾಗ ಯಾವುದೇ ಕಾರಣಕ್ಕೂ ಇದು ಕೆಳಗಡೆ ಬೀಳಲ್ಲ. ಸೊ ಇದರಿಂದ ಒಂದು ವೈರ್ ಕ್ವಾಲಿಟಿ ನೋಡೋದಾದರೆ ಒಂದು ವೈರ್ ಕ್ವಾಲಿಟಿ ಕೂಡ ಒಂದು ಉತ್ತಮವಾಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದರೆ ಒಂದು ಇಲ್ಲಿ ನಿಮಗೆ 4 ಬಟನ್ಸ್ ಕಾಣುತ್ತೆ ಈ ಒಂದು ಇಯರ್ಫೋನಲ್ಲಿ. ಒಂದು ಪವರ್ ಬಟನ್ ಮತ್ತು ಇನ್ನೊಂದು ವ್ಯಾಲ್ಯೂಮ್ ಅಪ್ ಮತ್ತು ವ್ಯಾಲ್ಯೂಮ್ ಡೌನ್ ಬಟನ್ ಮತ್ತು ಒಂದು ಕಾಲನ್ನು ಪಿಕ್ ಮಾಡೋಕ್ಕೆ ಕೂಡ ಒಂದು ಬಟನ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಹಿಂದ್ಗಡೆ ಭಾಗದಲ್ಲಿ ಒಂದು ಮೈಕ್ರೋಫೋನ್ ಇದೆ. ನಿಮ್ಗೇನಾದರೂ ಕಾಲ್ಸ್ ಬಂದರೆ ಡೈರೆಕ್ಟಾಗಿ ನಿಮಗೆ ಒಂದು ಫೋನ್ಗೆ ಬರೋ ಒಂದು ಕಾಲ್ಸ್ಗಳನ್ನು ಈ ಒಂದು ಬ್ಲೂಟೂತ್ ಇಯರ್ಫೋನಿಂದ ನೀವು ಒಂದು ಮಾತಾಡ್ಬೋದು ಅಥವಾ ಒಂದು ಕನೆಕ್ಟ್ ಮಾಡ್ಕೋಬೋದು. ಸೊ ನಂತರ ಹಿಂದ್ಗಡೆ ಭಾಗದಲ್ಲಿ ಒಂದು ಲೆಫ್ಟ್ ಭಾಗದಲ್ಲಿ ನಿಮಗೊಂದು ಚಾರ್ಜ್ ಮಾಡೋಕ್ಕೆ ಒಂದು USB ಪೋರ್ಟನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಇಯರ್ಫೋನ್ ನಿಮಗೆ ಸತತವಾಗಿ ಒಂದು 8 ಗಂಟೆಗಳ ಕಾಲ ಚಾರ್ಜ್ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ತೋರಿಸ್ತೀನಿ USB ಕೇಬಲ್ ಒಂದು ಕ್ವಾಲಿಟಿ ಹೇಗಿದೆ ಮತ್ತು USB ಕೇಬಲ್ ಎಷ್ಟು ಲೆಂತ್ ಇದೆ ಅಂತ. ಸೊ ನೋಡ್ತಾ ಇರೋ ಒಂದು USB ಕೇಬಲ್ ಕೂಡ ಒಂದು ಉತ್ತಮ ಒಂದು ಕ್ವಾಲಿಟಿ ಇದೆ ಅಂತ ಹೇಳ್ಬೋದು. ಇದೊಂದು ನಿಮಗೆ ಒಂದು 1/2 ಮೀಟರ್ ಬರುತ್ತೆ. ಸೊ ನಂತರ ಒಂದು ಇಯರ್ ಗ್ರಿಫನ್ನು ಕೊಟ್ಟಿದ್ದಾರೆ. 4 ಎಕ್ಸ್ಟ್ರಾ ಪೇರ್ ಇಯರ್ ಗ್ರಿಫನ್ನು ಕೊಟ್ಟಿದ್ದಾರೆ. ಸೊ ನಂತರ ಒಂದು ಇವನ್ ಇಯರ್ ಬಡ್ಸನ್ನು ಕೂಡ ಕೊಟ್ಟಿದ್ದಾರೆ. ಒಂದು 2 ಎಕ್ಸ್ಟ್ರಾ ಪೇರ್ ಇಯರ್ ಬಡ್ಸನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈಗ ಒಂದು ನೆಕ್ಸ್ಟ್ ಇಯರ್ಫೋನ್ ನೋಡೋಣ. ಒಂದು ಒನ್ ಮೋರ್ನ ಒಂದು ಪಿಸ್ಟಾನ್ ಫಿಟ್ ವೈರ್ಡ್ ಇಯರ್ಫೋನ್ ಅಂತ ಹೇಳ್ಬೋದು. ಸೊ ಈ ಒಂದು ಇಯರ್ಫೋನ್ ಒಂದು ಬ್ಲೂಟೂತ್ ಹೆಡ್ಸೆಟ್ಗೆ ಕಂಪೇರ್ ಮಾಡಿದರೆ ಅಷ್ಟೇನು ಒಂದು ಒಳ್ಳೆಯ ಒಂದು ಬೆಸ್ಟ್ ಅಂತ ನಾನು ನಿಮ್ಗೆ ಹೇಳಲ್ಲ. ಯಾಕಂದರೆ ಒಂದು ಬ್ಲೂಟೂತ್ ಹೆಡ್ಸೆಟ್ನ ಒಂದು ಬೆಲೆ ನಿಮಗೆ ಒಂದು 3,000 ರೂಪಾಯಿ ಆಗುತ್ತೆ. ಬಟ್ ಈ ಒಂದು ವೈರ್ ಇಯರ್ಫೋನ್ನ ಬೆಲೆ ನಿಮಗೆ ಒಂದು 800 ರೂಪಾಯಿ ಆಗುತ್ತೆ. ಸೊ ಒಂದು ಇಯರ್ಫೋನ್ ಜೊತೆ ನಿಮಗೆ ಒಂದು ಯೂಸರ್ ಮ್ಯಾನುವಲ್ ಕೊಟ್ಟಿದ್ದಾರೆ. ಸೊ ನಂತರ ಒಂದು ಪೇರನ್ನು 2 ಪೇರ್ ಎಕ್ಸ್ಟ್ರಾ ನಿಮಗೆ ಒಂದು ಇಯರ್ ಬಡ್ಸನ್ನು ಕೊಟ್ಟಿದ್ದಾರೆ. ಸೊ ಒಂದು ಇಯರ್ಫೋನ್ ಒಂದು ಎಲ್ ಶೇಪಲ್ಲಿದೆ ನೋಡಿ. ಒಂದು 3.5 mm ಆಡಿಯೋ ಜಾಕ್ ಒಂದು ಎಲ್ ಶೇಪಲ್ಲಿದೆ. ಒಂದು ಸ್ಟೇಟ್ ಆಗಿಲ್ಲ. ಈ ಒಂದು ಇಯರ್ಫೋನ್ ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಮೊಬೈಲ್ ಫೋನ್ಗೆ ಇದನ್ನು ನೀವು ಕನೆಕ್ಟ್ ಮಾಡಿದಾಗ, ಜೇಬಲ್ಲಿ ಇಟ್ಕೊಂಡಾಗ, ಆಮೇಲೆ ಒಂದು ನೀವು ಬೈಕಲ್ಲಿ ರೈಡ್ ಮಾಡುವಾಗ, ಜಸ್ಟ್ ಒಂದು ಇದಕ್ಕೆ ಬೈಕಲ್ಲಿ ಏನಾದರೂ ಇದನ್ನ ಮೊಬೈಲ್ ಫೋನನ್ನು ಹೋಲ್ಡ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಒಂದು ಕಿತ್ತು ಬರಲ್ಲ. ಈ ಒಂದು ಇಯರ್ಫೋನ್ ಕನೆಕ್ಟ್ ಮಾಡಿದಾಗ ಒಂದು ಎಲ್ ಶೇಪ್ ಬೆಟರ್ ಅಂತ ಅನಿಸುತ್ತೆ. ಆಮೇಲೆ ಇದರ ಒಂದು ವೈರ್ ಕ್ವಾಲಿಟಿ ಕೂಡ ಒಂದು ಉತ್ತಮವಾಗಿದೆ ಅಂತ ಹೇಳ್ಬೋದು ಈ ಒಂದು ಪ್ರೈಸ್ ರೇಂಜಲ್ಲಿ. ಸೊ ಇಲ್ಲಿ ನಿಮಗೆ ಒಂದು ಕಾಲನ್ನು ಕೂಡ ನೀವು ಈ ಒಂದು ಇಯರ್ಫೋನ್ ಮೂಲಕ ಪಿಕ್ ಮಾಡ್ಬೋದು, ಒಂದು ಮಾತಾಡ್ಬೋದು. ಇಲ್ಲಿ ನೋಡ್ತಾ ಇರೋ ಒಂದು ಇಯರ್ಫೋನ್ನ ಕೊಟ್ಟು ಒಂದು ಮೈಕ್ರೋಫೋನ್ ಒಂದು ಸಹಿತ ಒಂದು ಕೊಟ್ಟಿದ್ದಾರೆ. ಸೊ ನಂತರ ಕಾಲ್ಸ್ಗಳನ್ನ ಪಿಕ್ ಮಾಡೋಕ್ಕೆ ಒಂದು ಬಟನ್ ಕೂಡ ಇಲ್ಲಿ ಇರೋದನ್ನು ನೀವು ನೋಡ್ಬೋದು. ಸೊ ಒಂದು ಲೆಫ್ಟ್ ಮತ್ತು ರೈಟ್ ಡ್ರೈವರ್ಸ್ ಇದು ಒಂದು ತುಂಬ ಲುಕ್ಕಾಗಿ ಕಾಣುತ್ತೆ. ನೋಡ್ತಾ ಇದ್ದಾರೆ ಒಂದು ಸೈಡ್ ಭಾಗದಲ್ಲಿ ಒನ್ ಮೋರ್ ಅಂತ ಒಂದು ಬ್ರ್ಯಾಂಡಿಂಗ್ ನೇಮನ್ನು ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಇದು ಇಯರ್ಫೋನ್ ಆಗಿರೋದ್ರಿಂದ ಹೊರಗಡೆ ಮಾತಾಡೋದು ಏನೂ ಕೇಳಲ್ಲ ಈ ಒಂದು ಇಯರ್ಫೋನ್ನ ಹಾಕೊಂಡಾಗ. ಬಟ್ ಇದರ ಒಂದು ಸೌಂಡ್ ಕ್ವಾಲಿಟಿ ಒಂದು ಬ್ಲೂಟೂತ್ ಹೆಡ್ಸೆಟ್ಗೆ ಕಂಪೇರ್ ಮಾಡಿದರೆ ಅಂತ ಏನು ಹೇಳ್ಕೊಳ್ಳುವಷ್ಟಿಲ್ಲ ಅಂತ ಹೇಳ್ಬೋದು. ಬಟ್ ಈ ಒಂದು ಪ್ರೈಸ್ ರೇಂಜಲ್ಲಿ ಇದು ಬೆಟರ್ ಅಂತ ಹೇಳ್ತಾರೆ. ನಿಮಗೆ ಒಂದು ಟೈಮ್ ಈ ಒಂದು ಇಯರ್ಫೋನ್ ನಿಮಗೆ ಒಂದು 600 ರೂಪಾಯಿ ಒಂದು ರೇಂಜ್ಗೆ ಕೂಡ ಸಿಗುತ್ತೆ ಒಂದು ಅಮೆಜಾನಲ್ಲಿ. ಬಟ್ ಇದರೊಂದು ಸದ್ಯದ ಬೆಲೆ 800 ರೂಪಾಯಿ ಇರೋದ್ರಿಂದ ನನಗೊಂದು ಬ್ಲೂಟೂತ್ ಹೆಡ್ಸೆಟನ್ನು ತೊಗೊಳ್ಳೋಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ ನೋಡಿರಲ್ಲ ಸ್ನೇಹಿತರೆ, ಈ ಒಂದು ಇಯರ್ಫೋನ್ಸ್ ನಿಮಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ನೀವು ಇದನ್ನು ಅಮೆಜಾನಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ಇದರೊಂದು ನೇರವಾದ ಲಿಂಕನ್ನು 2 ಇಯರ್ಫೋನ್ ಒಂದು ನೇರವಾದ ಲಿಂಕನ್ನು ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ನೀವು ಅಮೆಜಾನಿಂದ ನೀವು ಖರೀದಿ ಮಾಡ್ಬೋದು. ಸೊ ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರ ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ಕೂಡಲೇ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.